ಸಿಲ್ಲರ್ 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 ಸಿಲ್ಲರ್. ಇದು ಫೇಕ್ ಐಡಿಯಾ ಅಥವಾ ನಿಜವಾದ ಐಡಿಯಾ ಅಥವಾ ಹುಡುಗವ ಹುಡುಗಿಯ ಪುರುಷಯ ಮಹಿಳೆಯ ಯಾರಂತ ಗೊತ್ತಿಲ್ಲ. ಇಷ್ಟೇ ನನಗೆ ಗೊತ್ತಿರೋದು, ಸಿಲ್ಲರ್ 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 ಸಿಲ್ಲರ್, ಅದೇ ಗೊತ್ತಿರೋದು ನನಗೆ. ಯಾವನೋ ಒಬ್ಬ ಅಥವಾ ಯಾವಳು ಒಬ್ಬಳು ಸಿಲ್ಲರ್ ಅಂತ ಹೇಳಿ ಒಂದು ಐ ಡಿ ಮಾಡಿ ಬಂದಿದ್ದಾರೆ. ಈ ಐ ಡಿ ಸ್ಕ್ರೀನ್ಶಾಟನ್ನು ಹಾಕ್ತೇನೆ ನಾನು. ಸಿಲ್ಲರ್ ಅಂತೆ, ಸಿಲ್ಲರ್. ಹಲೋ ನೀವೆಲ್ಲ ಐ ಡಿ ಮಾಡುವವರೇ, ಸಿಲ್ಲರ್ ಅಂತ. ನಿಮಗೊಂದು ವಿಷಯ ಹೇಳಬೇಕು. ಫೇಕ್ ಐ ಡಿಗೆ ಏನಂತ ಗೊತ್ತುಂಟಾ? ನೀವು ಇದೇ ಥರ ಐ ಡಿ ಮಾತ್ಕೊಂಡು ಕೂತ್ಕೊಳ್ಳಿದ್ರೆ ನಿಮ್ಮ ಸಿಮ್ಮೇ ಬ್ಲಾಕ್ ಆಗ್ತದೆ. ನೆನಪಿಡಿ, ನಾವು ಕಂಪ್ಲೇಂಟ್ ಕೊಟ್ಟರೆ ಸೈಬರ್ ಕ್ರೈಮಿಗೆ, ಗೊತ್ತಾಯ್ತಲ್ಲ. ಅಪ್ಪಿ ಕೂಡ ನೀವೆಲ್ಲೋ ಇದ್ದೀರಿ, ನಾವೆಲ್ಲೋ ಇದ್ದೀವಿ ಅಂತೇಳಿ ನಿಮಗೆ ನನ್ನ ಪರಿಚಯ ಇಲ್ಲ, ನನಗೆ ನಿಮ್ಮ ಪರಿಚಯ ಇಲ್ಲ ಅಂತೇಳಿ ಬೇರೆ ಬೇರೆ ಫೇಕ್ ಐಡಿಯಿಂದ ಬಂದರೆ ಜಾಗ್ರತೆ. ಇದು ನಾನು ಮೊದಲು ಕೂಡ ಹೇಳಿದ್ದೇನೆ. ಸಿಲ್ಲರ್ ಬಿಲ್ಲರ್ ಪುಲ್ಲರ್ ಕಿಲ್ಲರ್ ತಲ್ಲರ್ ಮಲ್ಲರ್ ಅಂತ ಹೇಳಿ ಬರಬೇಡಿ ಇಲ್ಲಿ, ಗೊತ್ತಾಯ್ತಲ್ಲ. ನಿಮ್ಮ ಸಿಮ್ ಬ್ಲಾಕ್ ಮಾಡುವಷ್ಟು ಕೆಪಾಸಿಟಿ ನಮಗೆ ಉಂಟು. ಸೊ ಐ ಡಿ ಮಾಡಿ, ಫೇಕ್ ಐ ಡಿ ಮಾಡಿ, ಯಾರೇ ಆಗಿರಿ ನೀವು ಇಲ್ಲಿ ಬಂದು ಕಮೆಂಟ್ ಮಾಡುವಾಗ ಜಾಗ್ರತೆ. ಯಾಕೆಂದರೆ ಇದು ನಮ್ಮ ಸೊಸೈಟಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲ ನಡೀತಾ ಉಂಟು. ಒಬ್ಬರಿಗೊಬ್ಬರು ಪರಿಚಯ ಇಲ್ಲ ಅಂತ ಹೇಳಿ ಬೇಡದಿಲ್ಲದ ನಾನ್ಸೆನ್ಸ್ ಕಮೆಂಟ್ ಹಾಕೋದು. ಸಾಕು, ನೀನು ಮುಚ್ಚು ಬಾಯಿ ಅಂತೆ. ಫಸ್ಟ್ ನೀನು ಟೈಪ್ ಮಾಡ್ತೀಯಲ್ಲ, ಆ ಬೆರಳನ್ನು ನಿನ್ನ ಬಾಯಿಗೆ ಇಡು, ಕಚ್ಚು. ಗೊತ್ತಾಯ್ತಾ? ಕಚ್ಚು ನಿನ್ನ ಬೆರಳನ್ನು. ಮತ್ತೆ ನೀನು ಮಾತನಾಡು ನನ್ನ ಹತ್ರ ಬಂದು. ನೀನು ಯಾರು ಕೂಡ ಆಗಿರು, ಜಾಸ್ತಿ ಮಾತಾಡಲಿಕ್ಕೆ ಬರಬೇಡ. ನಿಮ್ಮಂಥ ನಾನು ಹೆದರಿ ಕೂತ್ಕೊಳ್ಳುವ ಜನ ಅಲ್ಲ ನಾವು. ಸೈಬರ್ ಕ್ರೈಮಿಗೆ ಹೋಗಿ ನಿನ್ನನ್ನು ಹುಡುವಷ್ಟು ಕೆಪಾಸಿಟಿ ಉಂಟು, ಗೊತ್ತಾಯ್ತಲ್ಲ. ನೀನು ಎಣಿಸ್ಬೇಡ ನನಗೆ ಅದರದ್ದು ಏನು ಪೊಲೀಸ್ ಮತ್ತು ಕೋರ್ಟು ಏನು ನಾಲೆಜ್ ಇಲ್ಲ ಅಂತ ಹೇಳಿ. ಎಲ್ಲ ದಾಟಿ ಬಂದವರೇ ನಾವು. ಪುಗಸಟ್ಟಿಗೆ ಇಲ್ಲಿ ವಿಡಿಯೋ ಮಾಡಿ ಕೂತ್ಕೊಳ್ಳಿಲ್ಲ. ನೀನು ಕೆಲಸ ಬೇಕಾ ಹುಡುಕು. ಮತ್ತು ನಿನ್ನಂಥ ಉಂಟಲ್ಲ ಭಾಷೆಯಿಲ್ಲದ ಕತ್ತೆಗೆ ಇಲ್ಲಿ ನನ್ನ ವಿಡಿಯೋದಲ್ಲಿ ಕೆಲಸ ಸಿಗೋದಿಲ್ಲ. ಔಟ್. ನೀನು ಸಿಲ್ಲರ್ ಆಗಿರು, ಕಿಲ್ಲರ್ ಆಗಿರು, ಪಿಲ್ಲರ್ ಆಗಿರು, ಫುಲ್ಲರ್ ಆಗಿರು, ನನಗೇನು ಆಗಬೇಕಾಗಿಲ್ಲ. ಬಂದು ದೊಡ್ಡರಾಗಿ ಸಾಕು, ಮುಚ್ಚು ಬಾಯಿ ಅಂತ. ನೀನು ಅಪ್ಪಂದ ಇದು ಯೂಟ್ಯೂಬ್ ಚಾನಲ್ ಹೌದವ? ಇನ್ನೊಮ್ಮೆ ಬಾ ನೀನು ಬೇರೆ ಫೇಕ್ ಐ ಡಿಯಿಂದ ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ನಿನ್ನ ಸಿಮ್ಮನೆ ಬ್ಲಾಕ್ ಮಾಡಿ ಬಿಡ್ತೇನೆ ನಾನು. ಎಷ್ಟು ಸಿಮ್ ಮಾಡ್ತೀಯ ನೋಡ್ತೇನೆ ನಾನು. ಮತ್ತೆ ಎಲ್ಲ ಬರ್ತಾರೆ, ನೀನು ಆಧಾರ್ ಕಾರ್ಡ್ ನಂಬರ್ ಕೊಡು, ಪಾನ್ ಕಾರ್ಡ್ ನಂಬರ್ ಕೊಡು ಅಂತೇಳಿ, ಆವಾಗ ಸಿಕ್ಕಿಬಿಡ್ತೇನೆ ನೀನು. ಸೊ ನೀವು ಯಾರಾದರೂ ಕಮೆಂಟ್ ಮಾಡುವವರು ಜಾಗ್ರತೆ. ಒಳ್ಳೆಯ ವಿಷಯದಿಂದ ಕಮೆಂಟ್ ಮಾಡಿ ಅಷ್ಟೇ. ನಿಮಗೆ ಜಾಬ್ ನೋಡಲಿಕ್ಕೆ ಉಂಟಾ, ಜಾಬ್ ಬೇಕಾ, ಅದು ಕಮೆಂಟ್ ಮಾಡಿ. ಅದು ಬಿಟ್ಟು ಅಧಿಕ ಪ್ರಸಂಗತನ ಇಲ್ಲಿ ಯಾರದೂ ಬೇಡ. 1-2 ಸಲ ಎಲ್ಲರಿಗೂ ಸುಮ್ಮನೆ ಇರ್ಬೋದು, ನಾಟ್ ಎಟ್ ಆಲ್. ಯಾವಾಗಲೂ ಅಲ್ಲ. ಸಿಲ್ಲರ್ ಕಿಲ್ಲರ್ ಅಂತೇಳಿ ಫೇಕ್ ಐಡಿಯಿಂದ ಬರ್ತೀರಿ, ಇಲ್ಲಿ ಕಮೆಂಟ್ ಮಾಡ್ತೀರಿ. ಯಾರು ನೀನು? ಕೆಲಸ ಇಲ್ಲದವ ಕತ್ತೆ, ಭಾಷೆ ಇಲ್ಲದ್ದು. ಇನ್ನೊಮ್ಮೆ ಮಾಡಿ ಫೇಕ್ ಐಡಿಯಿಂದ ಬಾ ಅಂತೆ, ನೋಡ್ತೇನೆ ನಾನು ಎಷ್ಟು ಫೇಕ್ ಐ ಡಿ ಮಾಡ್ತೇನೆ ನೋಡ್ತೇನೆ. ನಂದು ಮೊದಲಿದ್ದು ಚಾನಲ್ ಇತ್ತಲ್ವ, ಅಲ್ಲಿ ಒಬ್ಬ 10 ಫೇಕ್ ಐ ಡಿ ಮಾಡಿದ್ದ. ಅವನನ್ನು ಫೈಂಡ್ ಔಟ್ ಮಾಡಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು. ಗ್ರಾಚಾರ ಬಿಡಿಸಿಬಿಟ್ರು ಅವರು. ಮತ್ತೆ ಸುದ್ದಿಗಿಲ್ಲ ಅವ. ಗೊತ್ತಾಯ್ತು ನನಗೆ ಯಾರು ಅಂತೇಳಿ, ಯಾವ ಊರಿನವಂತ ಕೂಡ ಗೊತ್ತಾಗಿದೆ. ಎಂಥದ್ದು ಎಣಿಸ್ತೀರ ನೀವು ಎಲ್ಲಿದ್ದೀರಿ, ಎಲ್ಲಿ ಕೂತ್ಕೊಂಡು, ಯಾವ ಹಟ್ಟದಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡ್ತೀರಲ್ಲ, ಗೊತ್ತಾಗೋದಿಲ್ಲ ಅಂತ ಎಣಿಸಿದ್ದೀರಾ ನೀವು? ಮೊದಲು ಪೊಲೀಸರಿಗೆ ಟ್ರ್ಯಾಕ್ ಮಾಡಲಿಕ್ಕೆ ಆಗ್ತಿತ್ತು, ಈಗ ನಮಗೆ ಕೂಡ ಕೂತ್ಕೊಂಡಲ್ಲಿ ಎಲ್ಲ ಟ್ರ್ಯಾಕ್ ಮಾಡಲಿಕ್ಕೆ ಆಗ್ತದೆ. ನಿಮ್ಮಂಥವ್ರನ್ನ ಎಷ್ಟೋ ಜನರನ್ನು ನೋಡಿದ್ದೇವೆ ನಾವು. ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸಲ್ಲೆಲ್ಲ ಬರ್ತದೆ ನಿಮ್ಮಂಥ ಕಳ್ಳರದ್ದು ಕೆಲಸ. ನಾವು ಏನು ಕಮೆಂಟ್ ಮಾಡಿದ್ರೆ ಅವಳಿಗೆ ಗೊತ್ತೇ ಆಗೋದಿಲ್ಲ, ನಾವೊಂದು ಕಮೆಂಟ್ ಮಾಡಿ ಬಿಡುವ ಸಾಕು, ಮುಚ್ಚು ಬಾಯಿ. ಸಿಲ್ಲರ್ ಅಂತೆ, ಸಿಲ್ಲರ್, ಭಾಷೆದ ನಾಯಿ. ಇನ್ನೊಮ್ಮೆ ಬಾ ನೀನು, ನೋಡ್ತೇನೆ ನಾನು. ಇನ್ನೊಂದು ಮೊದಲು ಸೈಬರ್ ಕ್ರೈಮ್ಗೆ ಕರ್ಕೊಂಡು ಹೋಗ್ತೇನೆ. ಮುಚ್ಚುತ್ತಾರೆ ಯಾವಾಗ ಯಾರು ಬಾಯಿ ಅಂತ ಅಲ್ಲಿ ಗೊತ್ತಾಗ್ತದೆ ನಿನಗೆ. ನಾನು ಮುಚ್ತೇನೋ ನೀನು ಮುಚ್ತೀಯ ಅಂತ. ಕತ್ತೆ ಜಾತಿ. ಮತ್ತು ಕೆಲವರು ಸಬ್ಸ್ಕ್ರೈಬರ್ ಹೇಳ್ತಾರೆ, ಅಂಥವರ ಬಾಯಿಗೆ ಬೀಳಬೇಡಿ, ಅಂಥವ್ರಿಗೆ ಬೈಬೇಡಿ, ಅಂಥವ್ರಿಗೆ ಏನು ಹೇಳಬೇಡಿ, ಟೈಮ್ ವೇಸ್ಟ್, ಅದು ವೇಸ್ಟ್, ಇದು ವೇಸ್ಟ್. ಏನೂ ಇಲ್ಲ, ಟೈಮ್ ವೇಸ್ಟು ಇಲ್ಲ, ಎಂಥ ವೇಸ್ಟು ಇಲ್ಲ. ಅಂಥವರು ಬುದ್ಧಿ ಕಲಿತಾರೆ, ದಾರಿಗೆ ಬರ್ತಾರೆ ಕರೆಕ್ಟಾಗಿ, ಇನ್ನೊಬ್ಬರಿಗೆ ಮಾಡೋದಿಲ್ಲ ಅಂಥವರು. ನಿಮಗೆ ಗೊತ್ತುಂಟಾ ಹುಡುಗಿಯರಿಗೆ ಮಹಿಳೆಯರಿಗೆ ಎಷ್ಟು ಸೌಲಭ್ಯ ಉಂಟು ಗೊತ್ತುಂಟಾ ಸೈಬರ್ ಕ್ರೈಮಿಂದ? ಅದ್ರಲ್ಲಿ ಮೊದಲು ತಿಳ್ಕೊಂಡು ಬನ್ನಿ, ಮತ್ತೆ ಮಾತಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಏನಾದರೂ ಹೇಳಿದರೆ ಜಾಗ್ರತೆ, ಗ್ರಾಚಾರ ಬಿಡಿಸಿಬಿಡ್ತೇನೆ ನಿಮ್ಮದು. ಯಾರೇ ಎಲ್ಲೇ ಇರಿ, ದೊಡ್ಡ ಅಮೇರಿಕಕ್ಕೆ ಬೇಕಾದರೆ ಹೋಗಿ,
ನಂಗೆ ಗೊತ್ತುಂಟು ನಿಮಗೆ ತರಿಸಲಿಕ್ಕೆ, ಗೊತ್ತಾಯ್ತಲ್ಲ. ಸಿಕ್ಕಿ ಬೀಳುವಾಗೆ ಮಾಡಲಿಕ್ಕೆ ನಂಗೆ ಗೊತ್ತುಂಟು. ಅಷ್ಟು ಹಠಕ್ಕೆ ಬೀಳ್ತೇನೆ ನಾನು ಬಿದ್ದರೆ, ಯಾಕಂದರೆ ನಾವು ಅದರಿಂದಲೇ ಬಂದವರು. ಯೂಟ್ಯೂಬ್ ಚಾನಲ್ ಮಾಡ್ತೇವೆ ಅಂತ ಹೇಳಿ ನಿಮಗೆ ನಾವು ನಮ್ಮ ಫ್ಯಾಮಿಲಿಗೆ ಏನು, ನಾವು ಹೇಗೆ ನಮ್ಮದು ಪರ್ಸನಲ್ ಆ್ಯಟಿಟ್ಯೂಡ್ ಅದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ. ನಾವು ಕ್ಯಾಪ್ಚರ್ ಮಾಡೋದನ್ನೇ ಮಾಡ್ತೇವೆ ಯೂಟ್ಯೂಬ್ ವೀಡಿಯೋಗೆ. ಲಾಗ್ ಆಗಲಿ ಯಾವುದೇ ಆಗಲಿ ಎಲ್ಲವನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗೋದಿಲ್ಲ. ತಲೆಯಿಂದ ಕಾಲಿನ ಉಗುರು ತನಕ ನಾನೇನಂತ ನಿಮ್ಗೆ ಗೊತ್ತಿಲ್ಲ, ಗೊತ್ತಾಯ್ತಲ್ಲ. ಇಷ್ಟೇ ಮಾತಾಡ್ತೇನೆ ನಾನು, ಇದಕ್ಕಿಂತ ನಾನು ವಿಪರೀತ ಇದ್ದೇನೆ. ಸೊ ನನ್ನ ಇದಕ್ಕೆ ಯಾರು ಕಾಲು ಇಡಲಿಕ್ಕೆ ಬರಬೇಡಿ. ಜಾಗ್ರತೆ ನೀವು ಇಲ್ಲಿ ಮಾತಾಡುವಾಗ, ಕಮೆಂಟ್ ಮಾಡುವಾಗ. ನೀವು ಯಾರೋ ಏನು ಗೊತ್ತಿಲ್ಲ, ಎಲ್ಲೋ ಇದ್ದೀರಿ, ನಿಮ್ಮನ್ನು ಹುಡುಗರಿಗೆ ಜಾಸ್ತಿ ಹೊತ್ತು ಬೇಡ ನನಗೆ. ನಮ್ಮ ಫ್ಯಾಮಿಲಿಯವರೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ರೀ, ಇನ್ನೇನಾಗಬೇಕು, ನಮಗೇನು ಹೆದರಿಕೆ ಇಲ್ಲ. ಜಾಸ್ತಿ ಮಾತಾಡಬೇಡಿ ಇಲ್ಲಿ, ಕಮೆಂಟ್ ಮಾಡಿ, ಗೊತ್ತಾಯ್ತಲ್ಲ. ಸಾಕು ಮುಚ್ಚು ಬಾಯಿ ಅಂತ ಹೇಳ್ತೀರಿ. ಎಲ್ಲೂ ಇದ್ದರೂ ಕೂಡ ನಿಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಗೊತ್ತುಂಟು. ತುಂಬ ಮಾತಾಡ್ತೀರಿ ಕೆಲವರು. ಜಾಬ್ ಬೇಕಾ ನಿಮಗೆ? ಸತ್ರು ಸಿಗೋದಿಲ್ಲ ನಿಮ್ಮಂಥವರಿಗೆ ಜಾಬ್, ಸಿಗಲೂಬಾರ್ದು, ಮಣ್ಣು ತಿನ್ನಬೇಕು. ಜಾಗ್ರತೆ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಸಾಕು ಮುಚ್ಚು ಬಾಯಿ ಅಂತ ಹೇಳಿದ್ರು. ನಿನ್ನ ಅಪ್ಪಂದಲ್ಲ, ನಿನ್ನ ಅಮ್ಮಂದಲ್ಲ ಇದು ಚಾನಲ್, ಇದು ನಂದು ಚಾನಲ್. ದಿಸ್ ಇಸ್ ಮೈ ಪರ್ಸನಲ್ ಚಾನಲ್, ನಾಟ್ ಯುವರ್ ಓನ್ ಚಾನಲ್. ಆ್ಯಂಡ್ ಯು ಡೋಂಟ್ ಹ್ಯಾವ್ ಅ ರೈಟ್ಸ್ ಟು ಸ್ಪೀಕ್ ಹಿಯರ್, ಟು ಕಮೆಂಟ್ ಹಿಯರ್. ಬುಲ್ಶೆಟ್ ಗಾಯ್. ಅದಕ್ಕೆ ಅವನಿಗೆ ನಾನು ಅಲ್ಲೇ ಆನ್ಸರ್ ಕೊಟ್ಟೆ, ಸಾಕು ಮುಚ್ಚು ಬಾಯಿ ನಾಯಿ ಅಂತೇಳಿ. ಯಾರಿಗೆ ಮಾತಾಡಿಸ್ತಾನೆ, ಯಾರಿಗೆ ಮಾತಾಡ್ಲಿಕ್ಕೆ ಬರ್ತಾನೆ, ಯಾರಿಗೆ ಕಮೆಂಟ್ ಮಾಡ್ತಾನೆ, ಭಾರಿ ಮಾತಾಡ್ತಾನೆ. ನಾವೇನು ನಾಲೆಜ್ ಇಲ್ಲದೆ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿರೋದಾ? ನಿಮ್ಮಂಥ ಜನ ಬುಲ್ಶೆಟ್ ಹತ್ರ ಮಾತಾಡಲಿಕ್ಕೆ ಚಾನಲ್ ಇಟ್ಕೊಂಡಿರೋದಾ? ಇಡಿಯಟ್ ಫೆಲ್ಲೋ. ಅಸಿಸ್ಟೆಂಟ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಲಾಜಿಸ್ಟಿಕ್ಸ್ ಮ್ಯಾನೇಜರ್ ಬೇಕು ದುಬೈಗೆ. 4 years ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್. +9715058484869 +9715058484869. Physics, Chemistry, 25th and 4th interview. 10 ಗಂಟೆಗೆ ಇಂಟರ್ವ್ಯೂ. ಕ್ರಿಯೇಟಿವ್ PU ಕಾಲೇಜ್ ಕಾರ್ಕಳ. MSc with B.Ed, NEET lecturers can prefer. Kindly bring your resume. 9606997392. ಜನತಾ ಹೆಮ್ಮಾಡಿ, ಕಿರಿಮಂಜೇಶ್ವರ. ಜನತಾ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಹೆಮ್ಮಾಡಿ, ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಿರಿಮಂಜೇಶ್ವರ. ಲೆಕ್ಚರರ್ಸ್ ಫಾರ್ PU ಕಾಲೇಜ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಸ್ಟಾಟಿಸ್ಟಿಕ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್. ಮಾಸ್ಟರ್ ಡಿಗ್ರಿ ಇನ್ ರೆಸ್ಪೆಕ್ಟಿವ್ ಸಬ್ಜೆಕ್ಟ್. ಲ್ಯಾಂಗ್ವೇಜ್ English, Hindi, Kannada, Sanskrit. Master degree in respective subject. Teachers for school, PPTTC or NTTC. BSc, BCA, BA, B.Ed, MSc, MCA, MA, B.Ed, BPEd, MPEd. Next, hostels for mentors. Physics, Chemistry, Mathematics, Biology, Computer Science. Warden for hostel, both male and female. Attractive salary, food and accommodation will be provided. Submit your handwritten application and resume. Janata PU College, Hemmadi. 8951371853 7899769900. Next, Bharat Academy, teachers for preschool to grade 12. Inspiring children brings out the best in you. They love you have to in their team. And IGSC school looking dedicated educators who believe in meaningful learning and holistic growth. Okay. 7975493030. The Bharat Academy, Blueberry Hills, ARD Road, Mangalore, 575008. Adish Infratech, ಮನ್ನಗುಡ್ಡ ರೋಡ್, ಡ್ರಾಫ್ಟ್ಸ್ಮ್ಯಾನ್ ಬೇಕು. 2 years ಎಕ್ಸ್ಪೀರಿಯನ್ಸ್ ಇದ್ದವರು. ಇಂಟೀರಿಯರ್ ಡ್ರಾಯಿಂಗ್ಸಲ್ಲಿ. 9632971999.
ಮಂಗಳೂರಿನ ಪೊಂಪೈಲ್ನಲ್ಲಿ ಇಂಡಿಯನ್ ಆಸ್ಪತ್ರೆಗೆ ಹೌಸ್ ಕೀಪಿಂಗ್ ಸ್ಟಾಫ್ ಪೇಷಂಟ್ ಕೇರ್ ಬೇಕು, 13,000 ಕೊಡ್ತಾರೆ. ESI ಮತ್ತು PF ಉಂಟು. 7676554032. ಕೋಟೆಕಾರ್ ಬೇರಿಯಲ್ಲಿ ಕಾರು ಗ್ಯಾರೇಜ್ಗೆ ಪೇಂಟರ್ ಬೇಕು, ದಿನಕ್ಕೆ 1,000 ರೂಪಾಯಿ. 8904505755. ICAI ಉಡುಪಿ ಬ್ರ್ಯಾಂಚ್ ವೇಕೆನ್ಸಿ ಇದೆ. ರೂಮ್ ಇನ್ಚಾರ್ಜ್ ಟೈಮಿಂಗ್ಸ್ 8:00 2:00 ತನಕ ಮತ್ತು 2:00 9 ಗಂಟೆ ತನಕ. ಕ್ವಾಲಿಫಿಕೇಷನ್ ಮಿನಿಮಮ್ ಸೆಕೆಂಡ್ PUC ಪಾಸ್ ಆದರೆ ಸಾಕು. 8,000 ಕೊಡ್ತಾರೆ ತಿಂಗಳಿಗೆ. 9964027611. ಶಿಪ್ಪಿಂಗ್ ಮತ್ತು ಡಾಕ್ಯುಮೆಂಟೇಷನ್ ಎಕ್ಸಿಕ್ಯೂಟಿವ್ ಬೇಕು. ಕ್ವಾಲಿಫಿಕೇಷನ್ ಡಿಗ್ರಿ ಆದವರು, ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಅಪ್ಲೈ ಮಾಡಿ. ಲಾಜಿಸ್ಟಿಕ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕೆಲಸ. ಓಕೆ, ಇದು ಕೇಳಿದ್ರು ಒಬ್ಬರು ಸಬ್ಸ್ಕ್ರೈಬರ್, ಒಬ್ಬರಲ್ಲ ಸುಮಾರು ಜನ ಕೇಳಿದ್ದಾರೆ, ನನಗೆ ಇನ್ಸ್ಟಾಗ್ರಾಮಿಗೆ ಕೂಡ ಮೆಸೇಜ್ ಮಾಡಿದ್ದಾರೆ. 7204409287. ಕಂಪನ್ಸೇಷನ್ ವುಡ್ ಡಿಪೆಂಡ್ ಆನ್ ರೋಲ್ ಆ್ಯಂಡ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್. ಪಿಕಪ್ ಡ್ರೈವರ್ ಮತ್ತು ಅಕೌಂಟೆಂಟ್ ಬೇಕು, ಎಕ್ಸ್ಪೀರಿಯನ್ಸ್ ಇದ್ದವರು. 8050100023. ಮಂಗಳೂರಿನ ಕೊಟ್ಟಾರದಲ್ಲಿ ಒಂದು ಫ್ಯಾಮಿಲಿ ಇದೆ, ಅಲ್ಲಿ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಜವಾಬ್ದಾರಿಯುತ ಕೇರ್ ಟೇಕರ್ ಬೇಕು. 8:00 6 ಗಂಟೆ ತನಕ. 9606313259. ಕ್ಯಾಂಟೀನ್ಗೆ ಕೌಂಟರ್ ಕ್ಲೀನಿಂಗ್ ಸಪ್ಲೈ ಕೆಲಸಕ್ಕೆ ಹೆಂಗಸರು. 9880905253. ಒಳಚಿಲ್ ಮಂಗಳೂರಿಗೆ PG ಅಡುಗೆ ಹೆಲ್ಪರ್ ಕ್ಲೀನರ್ ಮಹಿಳೆ ಬೇಕು. 9035651203. 9663880204. ಸುರತ್ಕಲ್ ಬಾರ್ಗೆ ಪಾರ್ಟ್ ಟೈಮ್ ಫುಲ್ ಟೈಮ್ ಕ್ಯಾಶಿಯರ್ ಕಂಪ್ಯೂಟರ್ ಬಿಲ್ ರೈಟರ್ ಬಾರ್ಮ್ಯಾನ್ ಬೇಕು. 9082414663. 7899033249. ವಿಜಯಲ್ಲಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಹುಡುಗ ಮತ್ತು ಮಹಿಳೆಯರು ಬೇಕು. 15,000 ಕೊಡ್ತಾರೆ. PF ಉಂಟು, ESI ಉಂಟು, PF ಉಂಟು. 8197592627. ಇನ್ನೊಂದು ನಂಬರ್ 082422422794. ಸುರತ್ಕಲ್ ಹೋಟೆಲಿಗೆ ಕ್ಯಾಪ್ಟನ್ ಮತ್ತು ವೇಟರ್ ಬೇಕು. 9611566007. ನೆಕ್ಸ್ಟ್, ಬೆಂಗಳೂರಿನಲ್ಲಿ ಕರಾವಳಿ ಶೈಲಿಯ ಅಡುಗೆ ಮಾಡಲಿಕ್ಕೆ ಹೋಟೆಲ್ಗೆ, ಚೈನೀಸ್ಗೆ ವೇಟರ್, ಅಡುಗೆಯವರು, ಕ್ಲೀನರ್ಸ್ ಬೇಕು, ಗಂಡಸರು ಮತ್ತು ಹೆಂಗಸರು. 9880861461. ಲೇಡೀಸ್ ಹಾಸ್ಟೆಲಿಗೆ ಕ್ಲೀನಿಂಗ್ ಕೆಲಸಕ್ಕೆ ಹೆಂಗಸರು ಬೇಕು, ಉಳಿದುಕೊಳ್ಳುವರು. 9844891787. ಸೆಕ್ಯೂರಿಟಿ ಗಾರ್ಡ್ ಬೇಕು, 60 ವರ್ಷ ಪ್ರಾಯದ ಒಳಗಿನವರು, 15,000 ಸ್ಯಾಲ್ರಿ. 9741343167. 9353261365. ಮಂಗಳೂರಿನಲ್ಲಿ ಸಸ್ಯಾಹಾರಿ ಹೋಟೆಲ್ಗೆ ಬಿಸ್ನೆಸ್ ಪಾರ್ಟ್ನರ್ ಬೇಕು. 9108243757. ಓಕೆ, ಸೊ ಆಗ ನಿಮಗೆ ನಾನೊಂದು ವಿಷಯ ಹೇಳಿದ್ದೆ ಅಲ್ವಾ, ಮೊದಲಿನ ಚಾನಲ್ಗೆ ನಂದು, ಅದು ಕೂಡ ಸೇಮು ಜಾಬ್ ಚಾನಲ್ ಇತ್ತು. ಒಬ್ಬರು ಸಬ್ಸ್ಕ್ರೈಬರ್ 10 ಐಡಿಯಾನ ಮಾಡಿದರೆ ಆಯಿತಾ, 10 ಐಡಿಯಾನ ಮಾಡಿ ಎಂತೆಂಥ ಮೆಸೇಜ್, ನಾನ್ಸೆನ್ಸ್ ಮೆಸೇಜ್, ಯಾರಂತ ಗೊತ್ತಿಲ್ಲ ಅಲ್ಲ ಅವರೆಲ್ಲ ಸಬ್ಸ್ಕ್ರೈಬರ್. ಅವರು ಸುಮ್ಮನೆ ಟೈಮ್ ಪಾಸಿಗೆ ಬರೋದಾಯ್ತಾ. ಅಂದರೆ ಒಂದು ಹುಡುಗಿ ಯಾರಾದರೂ ಅಥವಾ ಮಹಿಳೆಯವರು ಯಾರೇ ಆಗಲಿ, ಮದುವೆ ಆದವರು ಮದುವೆ ಆಗದವರು, ಬಲೆಗೆ ಸಿಕ್ಕುದಾದರೆ ಸಿಗಲಿ ಅಂತ ಹೇಳಿ ನಾನು ಸಾರಿ ಬುದ್ಧಿ ಕಲಿಸಿದ್ದೆ ಅವನಿಗೆ. ನಂತರ ಗೊತ್ತಾಯಿತು ಅವನ ಏಜ್ ಎಷ್ಟು, ಎಲ್ಲಿದ್ದಾನೆ, ಎಂಥವನು, ಮದುವೆ ಆಗಿದ್ದ, ಮದುವೆ ಆಗದವನ ಎಲ್ಲ ಗೊತ್ತಾಯಿತು. ಮತ್ತೆ ಅವನು ಹೆದರಿಕೆಯಿಂದ ಓಡಿಬಿಟ್ಟ. ಯಾಕೆಂದರೆ ಅವನದು ಸಿಮ್ ಬ್ಲಾಕ್ ಮಾಡುವಷ್ಟು ಹೋಗಿದ್ದೇನೆ ನಾನು, ಬುದ್ಧಿ ಕಲಿಸಲೇಬೇಕು ಅಂತೇಳಿ. ನಾನೆಂತ ಗೊತ್ತುಂಟಾ, ಫಸ್ಟು ಒಂದು ಐಡಿಗೆ ಸುಮ್ಮನೆ ಅದೇ, ಹೀಗೆ ಸ್ವಲ್ಪ ಬೈದು, ಸೆಕೆಂಡ್ ಐಡಿಗೆ ಸ್ವಲ್ಪ ಬೈದು, ಥರ್ಡ್ ಐಡಿಗೆ ಬೈದಿದ್ದೇನೆ. ಮತ್ತೆ ಭಾಷೆ ಇಲ್ಲದ ಜನ ಎನಿಸಿದೆ ನಿನಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ. ನಾನು 3 ಚಾನ್ಸ್ ಕೊಡ್ತೇನೆ ಆಯಿತಾ. ಈವನ್ ನಾನು ಸ್ಕೂಲಲ್ಲಿ ಟೀಚರ್ ಆಗುವ ಕೂಡ ಹಾಗೇನೆ, ಮಕ್ಕಳಿಗೆ ಕೂಡ ಹಾಗೇನೆ 3 ಚಾನ್ಸ್ ಕೊಡ್ತೇನೆ. ಮತ್ತು ನಾನು ಕಣ್ಣಲ್ಲಿ ಮಾತಾಡ್ತೇನೆ, ಮತ್ತೆ ಬಾಯಲ್ಲಿ ಮಾತಾಡ್ತೇನೆ, ಮತ್ತೆ ಆ್ಯಕ್ಷನ್ ತಗೊಳ್ತೇನೆ ಹಾಗೆ. ಸೊ ಅಷ್ಟೆಲ್ಲ ಮಾಡಿ ಆಗಿದೆ ಆ ಮನುಷ್ಯನಿಗೆ. ಮತ್ತೆ ಕೂಡ ದಾರಿಗೆ ಬರಲಿಲ್ಲ. ಮತ್ತೆ ಸಾರಿ ದಾರಿಗೆ ಬರುವಾಗೆ ಮಾಡಿದೆ, ನಾನು ಬಿಡಲೇ ಇಲ್ಲ. ಅಂಥವರಿಗೆ ಉಂಟಲ್ಲ ಬುದ್ಧಿ ಕಲಿಸೋದಿಲ್ಲ ಆದರೆ ಆಗೋದಿಲ್ಲ. ಓಕೆ, ಮತ್ತು ಲಾಸ್ಟ್ಗೆ ಒಂದು ಸಾರಿ ಅಂತೇಳಿ ಅವರ ಬಾಯಿಂದಲೇ ಕಮೆಂಟಲ್ಲಿ ಮೆಸೇಜ್ ಬಂತು.
ಸೊ ನಾನು ಅದನ್ನು ಕೂಡ ವೀಡಿಯೋದಲ್ಲಿ ನಾನು ಹೇಳಿದೆ. ಯಾಕಂದರೆ ನಾವು ಒಂದು ಮನುಷ್ಯನದು ತಪ್ಪು ಅವ್ನು ಮಾಡ್ತಾನೆ ಅಂತ ಹೇಳುವಾಗ ತಪ್ಪನ್ನು ಹೇಳ್ತೇವೆ. ಸೊ ಅವನು ಒಳ್ಳೆಯದು ಮಾಡ್ತೇನೆ ಅಂತ ಹೇಳುವಾಗ ಅದು ಕೂಡ ನಾವು ಒಳ್ಳೆಯದನ್ನು ಹೇಳಬೇಕು. ಓಕೆ, ಎರಡು ಕೂಡ ಇರಬೇಕು. ಖಾಲಿ ಒಬ್ಬ ಮನುಷ್ಯನದ್ದು ಯಾರದೇ ಆಗಲಿ ಕೆಟ್ಟದ್ದೇ ಹೇಳೋದಲ್ಲ, ಅವನು ಒಳ್ಳೆಯ ದಾರಿಗೆ ಬರುವಾಗ ಅದು ಒಳ್ಳೆಯದು ಕೂಡ ಹೇಳಬೇಕು. ಸೊ ನಾನು ಲಾಸ್ಟಿಗೆ ಅವರು ಕೂಡ ಬಿಟ್ಟರು ವಿಷಯ, ನಾನು ಕೂಡ ಬಿಟ್ಟೆ. ಆದರೆ ಅದಕ್ಕಿಂತ ಮುಂಚೆ ಉಂಟಲ್ಲ, ನಾನು ಸಾರಿ ಟೈಟಾಗಿ ಹಿಡ್ದದ್ದು ಬಿಡಲೇ ಇಲ್ಲ ನಾನು. ಎಷ್ಟು ಚರ್ಬಿ ಉಂಟು ನಿಮಗೆ ನೋಡ್ತೇನೆ ಅಜ್ಜ ಅಂತೇಳಿ. ನಾವು ಸೀನಿಯರ್ ಸಿಟಿಸನ್ಗೆ ರೆಸ್ಪೆಕ್ಟ್ ಕೊಡಬೇಕು. ಆದರೆ ಸೀನಿಯರ್ ಸಿಟಿಸನ್ ದುರಹಂಕಾರ ಇರುವಾಗ ಉಂಟಲ್ಲ, ಅವರ ನೆಲದ ಮೇಲೆ ಇರುವುದಿಲ್ಲ, ಅವ್ರು ಕೆಲವೊಮ್ಮೆ ಗಾಳಿಯಲ್ಲಿ ಹಾರಾಡ್ತಾ ಇರ್ತಾರೆ. ಅಂಥ ಸೀನಿಯರ್ ಸಿಟಿಸನನ್ನು ನಾವು ಮರ್ಯಾದೆ ಕೊಡಲಿಕ್ಕೆ ಆಗೋದಿಲ್ಲ. 60 ವರ್ಷ ದಾಟಿದ್ರೂ ಕೂಡ ಅಂಥವ್ರಿಗೆ ಸೀನಿಯರ್ ಸಿಟಿಸನ್ ಅಂತ ಯಾರು ಹೇಳಲಿಕ್ಕೂ ಇಲ್ಲ. ಕೆಲವು ಅಜ್ಜಂದಿರಿರ್ತಾರೆ, ಭಾರಿ ದೊಡ್ಡ ಚರ್ಬಿಯಿಂದ ಇರ್ತಾರೆ ಅವ್ರ ಮನೆಯಲ್ಲಿ. ಸೊ ಅಂಥವರನ್ನೆಲ್ಲ ನಾವು ಸಾರಿ ಬೆಂಡು ಮಾಡಬೇಕು, ಬಿಡಬಾರ್ದು. ಅಂಥವ್ರಿಗೆ ಪೊಲೀಸರಿಂದ ಕೂಡ ಸಾರಿ ಬಿಟ್ಟು ಬೀಳ್ತಾರೆ. ಈಗೀಗ ಯಾರು ಸೀನಿಯರ್ ಸಿಟಿಸನ್ ರೆಸ್ಪೆಕ್ಟ್ ಕೊಡುವವರಿಗೆ ಕೊಡ್ತಾರೆ, ಸೀನಿಯರ್ ಸಿಟಿಸನ್ಗೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ. ಅವನು ಭಾರಿ ಚರ್ಬಿ, ಅವನು ನಾನ್ಸೆನ್ಸ್ ಅಂದರೆ ನಾನ್ಸೆನ್ಸ್ ಮಾತನಾಡಿದ ನನ್ನ ಹತ್ರ. ಸೊ ಹಾಗಾಗಿ ಬಿಡಲೇ ಇಲ್ಲ ನಾನು. ನೋಡುವ ಎಷ್ಟು ಐ ಡಿ ಮಾಡ್ತೀನಿ ನೋಡುವಂತ. ಒಂದೆರಡೆಲ್ಲ 10 ಜಾಸ್ತಿ ಐ ಡಿ ಮಾಡಿದ್ದಾವ. ಸಬ್ಸ್ಕ್ರೈಬರ್ ಎಲ್ಲ ಸಾರಿಯಾಗಿ ಅವರಿಗೆ ಬೈದದ್ದು ಕಮೆಂಟಲ್ಲಿ, ಹಾಗೆ ಐ ಡಿ ಮಾಡಿದ್ದಾನೆ. ನಾನು ಆನ್ಸರ್ ಕೊಡುವ ಬದಲು ಜಾಸ್ತಿಯಾಗಿ ಸಬ್ಸ್ಕ್ರೈಬರ್ ಆನ್ಸರ್ ಕೊಟ್ಟಿದ್ದಾನೆ ಅವನಿಗೆ. ಒಳ್ಳೆ ಮಜಾ ಆಗ್ತಿತ್ತು ಮಾತ್ರ. ಸಾರಿ ಅಂದರೆ ಸಾರಿ ತೆಗೆದದ್ದು. ಮತ್ತೆ ಅವ್ನು ಬರಲೇ ಇಲ್ಲ, ಸಾಕಾಗೋಯ್ತು ಅವನಿಗೆ ಕಮೆಂಟಲ್ಲಿ ಮಾತಾಡಿ. ಪ್ರತಿಯೊಂದು ಕಮೆಂಟಿದ್ದು ಕೂಡ ನಾನು ಸ್ಕ್ರೀನ್ಶಾಟಲ್ಲಿ ಹಾಕಿದ್ದೇನೆ. ಸೊ ಅವನಿಗೆ ಸ್ವಲ್ಪ ಮತ್ತೆ ಭಾರಿ ಕಷ್ಟ ಆಯಿತು ಅದರಿಂದ ಹೊರಗೆ ಹೋಗಲಿಕ್ಕೆ. ಮತ್ತು ಲಾಸ್ಟಿಗೆ ಸಾರಿ ಮೇಡಮ್ ಅಂತ ಹೇಳಿದ. ಅಂದರೆ ನಾನು ಅವನ ಪಾಯಿಂಟನ್ನ ಮೇಲೆ ನಾನು ಮಾತನಾಡಿದ್ದು. ಓಕೆ, ಈಗ ನಾವು ಒಂದು ವ್ಲಾಗ್, ಯಾರೇ ಆಗಲಿ, ನಾನೇ ಆಗಲಿ ಯಾರೇ ಆಗಲಿ, ಯೂಟ್ಯೂಬ್ ಚಾನಲ್ ನಾವು ಮಾಡಿರ್ತೇವೆ. ನಮ್ಮದು ಪೂರ್ಣ ಹಣೆ ಬರಹ, ನಾವು ಹೇಗೆ, ನಮ್ಮದು ಆ್ಯಟಿಟ್ಯೂಡ್ ಏನು, ನಮ್ಮ ಗುಣ ಏನು ಎಲ್ಲ ನಿಮಗೆ ಗೊತ್ತಾಗ್ತದ. ಒಂದು ನಾವು ಯೂಟ್ಯೂಬ್ ಚಾನಲ್ ಮಾಡಿ ನಾವು ದಿನಾಲು ವೀಡಿಯೋಸ್ ಅಪ್ಡೇಟ್ ಮಾಡಿದ್ರಿಂದ ನಿಮಗೆ ನಮ್ಮ ಕ್ಯಾರೆಕ್ಟರ್, ನಾವು ಹೇಗೆ, ನಮ್ಮ ಫ್ಯಾಮಿಲಿ ಏನು ಎಂತ ಎಲ್ಲ ಗೊತ್ತಾಗ್ತದ? ಇಲ್ಲ. ನಾವು ಅದನ್ನು ಡೀಪ್ಲಿಯಾಗಿ ತೋರಿಸಿದರೆ ಮಾತ್ರ ನಿಮಗೆ ಗೊತ್ತಾಗ್ತದೆ. ನಾವು ಡೀಪ್ಲಿಯಾಗಿ ತೋರಿಸೋದಿಲ್ಲ, ನಿಮಗೆ ಗೊತ್ತಾಗೋದು. ನೀವೇಗೆ ಜಡ್ಜ್ ಮಾಡೋದು 3ನೇ ಪರ್ಸನನ್ನು? ನಿಮ್ಮ ಮನೇಲಿ ಇದ್ದವರೇ ನಿಮಗೆ ಹೇಗೆ ಅಂತ ಗೊತ್ತಾಗೋದಿಲ್ಲ, ಇನ್ನು ನಾವು ಹೊರಗಡೆ ಇರೋ ನಿಮಗೆ ಹೇಗೆ ಅಂತ ಗೊತ್ತಾಗ್ತದೆ? ಬರಲಿ ಯಾರು ಅಂಥವ್ರು ಇದ್ದರೆ ನೋಡ್ಕೊಳ್ತೇನೆ ನಾನು. ನಮ್ಗೆ ಗೊತ್ತು, ನಮಗೆ ಸುಮಾರು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸುಮಾರು ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಬ್ಬರೇ ಫೇಸ್ ಮಾಡಲಿಕ್ಕೆ ಹೋಗ್ತೇವೆ ನಾವು, ಯಾರನ್ನು ಬಿಟ್ಟುಕೊಡೋದಿಲ್ಲ ಯಾವುದಕ್ಕೂ. ನಮಗೆ ಶ್ರೀಮಂತರು ಬಡವರು ಎಲ್ಲರೂ ಒಂದೇ, ಗೊತ್ತಾಯ್ತಾ? ಯಾರು ನಾವು ಎಂತ ಹೇಳ್ತೇವೆ, ಬಡವರಿಗೂ ಒಂದು ಲೆವೆಲಲ್ಲಿ ಇರ್ತೇವೆ, ಅಥವಾ ಶ್ರೀಮಂತರಿಗೆ ಇನ್ನೊಂದು ಲೆವೆಲಲ್ಲಿ ಇರ್ತೇವೆ, ಏನೂ ಇಲ್ಲ. ಎಲ್ಲರೂ ಒಂದೇ ನಮಗೆ, ಯಾರಿಗೂ ಬಿಟ್ಟುಕೊಡೋದಿಲ್ಲ ನಾನು. ಒಳ್ಳೆಯವರಾದರೆ ಒಳ್ಳೆ ಆನ್ಸರ್ ಬರ್ತಾರೆ ನನ್ನ ಬಾಯಿಂದ ಕೂಡ, ಕೆಟ್ಟವರಾದರೆ ನಾನು ಅದಕ್ಕಿಂತ ಕಚ್ಚಡ ಕೆಟ್ಟ ರೀತಿ ಮಾತಾಡ್ತೇನೆ ನನ್ನ ಬಾಯಲ್ಲಿ. ಮತ್ತೆ ಬೇಡದಿಲ್ಲದೆ ಬರ್ತದೆ. ಮತ್ತೆ ಅಂಥವ್ರದ್ದು ಸ್ಕ್ರೀನ್ಶಾಟ್ ಮಾಡಿ ಹಾಕುವುದೇ, ನೋಡಬೇಕು ಎಲ್ಲರೂ. ಎಷ್ಟು ಐ ಡಿ ಮಾಡ್ತೀವಿ ಅವನದ್ದು. ನಾನೊಂದು ಐ ಡಿ ಅವನು ಮಾಡಿದ್ದಕ್ಕೆಲ್ಲ ಕಮೆಂಟು, ಮೇನ್ ಫೋಟೋದಲ್ಲಿ ಅವನದು ಕಮೆಂಟ್ ಇತ್ತು. ಸಬ್ಸ್ಕ್ರೈಬರ್ದು ಕೂಡ ಒಳ್ಳೆ ಕಮೆಂಟನ್ನು ಹಾಕಿದ್ದೆ ನಾನು. ಸಾರಿ ಕೊಟ್ಟಿದ್ದಾರೆ ಸಬ್ಸ್ಕ್ರೈಬರ್ಸ್ ಅವರಿಗೆ. ಅಂಥ ಮನುಷ್ಯ ಅವನ ಜನ್ಮಕ್ಕೆ ಬರಲಿಕ್ಕಿಲ್ಲ ನನ್ನ ಹತ್ರ ಮಾತಾಡಲಿಕ್ಕೆ. ಸಾರಿ ಮಾಡಿದ್ದೇನೆ ಅವನಿಗೆ ನಾನು. ಆದರೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋ ಮುಂಚೆ ಅದನ್ನು ಮಾಡಿದ್ದೇನೆ ನಾನು ಅವನಿಗೆ. ಮತ್ತೆ ಅವನಿಗೆ ದಾರಿಗೆ ತಂದದ್ದು. ನಾವು ಡೈರೆಕ್ಟ್ ಹೋಗಲಿಲ್ಲ ದಾರಿಗೆ, ಇಂಡೈರೆಕ್ಟಾಗಿ ದಾರಿಗೆ ಹೋದದ್ದು. ಅಂತೂ ಇಂಥವನು ಫೈನಲಿ ಬುದ್ಧಿ ಕಲಿತ ಅಜ್ಜನೇ, ಪ್ರಾಯ ಆದವ. ಅಹಂಕಾರ ಅಲ್ಲ, ದುರಹಂಕಾರ ಅವನಿಗೆ. ಹಾಗೆ ನೋಡುವ. ಆಲ್ ದಿ ಬೆಸ್ಟ್. ಎಲ್ಲರೂ ಜಾಬಿಗೆ ಅಪ್ಲೈ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್.